ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ತಮಿಳು ಭಾಷೆಯಿಂದ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಕ್ರೈಮ್ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾದ ಹೆಸರು ಕಾಳಿದಾಸ 2 ಅಂತ. ಹೌದು, ನಿಮ್ಗೆಲ್ಲರೂ ಗೊತ್ತಿರುತ್ತೆ 2019 ಇಸ್ವಿಯಲ್ಲಿ ಕಾಳಿದಾಸ ಸಿನಿಮಾವು ಫಸ್ಟ್ನೇ ಭಾಗ ಬಿಡುಗಡೆ ಆಗುತ್ತದೆ. ಆ ಸಿನಿಮಾ ನಿಮಗೆಲ್ಲ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಆ ಸಿನಿಮಾ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನೋಡಿ ನಾವೆಲ್ಲರೂ ಕೂಡ ಶಾಕ್ ಆಗಿದ್ವಿ. ಅಲ್ಲೇ ಕೂಡ ಸುಳಿವು ಕೂಡ ಕೊಟ್ಟಿದ್ರು, ಈ ಸಿನಿಮಾದ ಪಾರ್ಟ್ 2 ಕೂಡ ಬರುತ್ತೆ ಅಂತ. ಈ ಸಿನಿಮಾದ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗಿದೆ. ಕತೆ ಹೇಗಿದೆ, ಈ ಬಾರಿ ಭರತ್ ಅವರು ಯಾವ ಕೇಸ್ ಸಾಲ್ವ್ ಮಾಡ್ತಿದ್ದಾರೆ ಮತ್ತು ಕಥೆದ ಆಳ ಹೇಗಿದೆ ಮತ್ತು ಸಂಪೂರ್ಣವಾಗಿ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಕೊನೆ ತನಕ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಮೊದಲನೇ ಭಾಗದಲ್ಲಿ ಸೂಸೈಡ್ ಕೇಸ್ಗಳನ್ನು ಪೊಲೀಸ್ ಆಫೀಸರ್ ಆಗಿರುವಂಥ ಕಾಳಿದಾಸ್ ಅವರು ಚೆನ್ನಾಗಿನೇ ಸಾಲ್ವ್ ಮಾಡಿದ್ರು. ಆದರೆ ಈ ಒಂದು ಎರಡನೇ ಭಾಗದಲ್ಲಿ ಇನ್ನೂ ಕಠಿಣವಾದ ಮತ್ತು ಕಷ್ಟಕರವಾದಂಥ ಮಿಸ್ಟರಿ ಕೇಸ್ಗಳನ್ನು ಪೊಲೀಸರು ಎದುರಿಸುತ್ತಾರೆ. ಈ ಬಾರಿ ಕತೆ ಒಂದು ಕ್ರೈಮ್ ಮಾತ್ರವಲ್ಲ, ಒಂದು ಸೈಕಾಲಜಿ ಮತ್ತು ಥ್ರಿಲ್ಲರ್ ಆಗಿ ಮೂಡಿ ಬಂದಿದೆ ಅನ್ನೋ ಒಂದು ಸೂಚನೆ ಕೂಡ ಸಿಕ್ಕಿದೆ. ಟ್ರೇಲರಲ್ಲಿ ಕೂಡ ಸ್ವಲ್ಪ ಅದರ ಅಂಶಗಳು ಕಂಡು ಬರುತ್ತದೆ. ಹಾಗೆ ಭರತ್ ಅವರು ಪೊಲೀಸ್ ಅವತಾರ, ಅವರ ಒಂದು ತನಿಖೆ ಮಾಡುವಂಥ ರೀತಿ ಈ ಒಂದು ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತು ಹೈಲೈಟ್ ಆಗಿ ಕಾಣುತ್ತದೆ. ಅಷ್ಟು ಚೆನ್ನಾಗಿ ಒಂದು ಥ್ರಿಲ್ಲಿಂಗ್ ಸಸ್ಪೆನ್ಸ್ಗೆ ಬೇಕಾಗಿರುವಂಥ ಎಲಿಮೆಂಟ್ಸ್ಗಳನ್ನಾಗ್ಬೋದು ಚೆನ್ನಾಗಿನೇ ಸಿನಿಮಾದ ಡೈರೆಕ್ಟರ್ ಶ್ರೀ ಸೆಂಥಲ್ ಅವರು ಚೆನ್ನಾಗಿನೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಟೆಕ್ನಿಕಲ್ ಕಡೆ ಬಂದರೆ ಈ ಸಿನಿಮಾದ ಡೈರೆಕ್ಟರ್ ಶ್ರೀ ಸೆಂಥಲ್ ಅವರು ಈ ಬಾರಿ ಕಥೆಯನ್ನು ಹೊಸ ರೀತಿಯಲ್ಲಿ ತಂದಿದ್ದಾರೆ ಮತ್ತು ವಿಶಾಲ್ ಚಂದ್ರಶೇಖರ್ ಅವರ ಒಂದು ಮ್ಯೂಸಿಕ್ ಈ ಮತ್ತು ಸಸ್ಪೆನ್ಸ್ ಕತೆಗೆ ಪವರ್ಫುಲ್ ಆಗಿ ನೀಡಿದೆ. ಸಿನಿಮಾದಲ್ಲಿ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಬುದ್ಧಿವಂತಿಕೆ ಕೇಸ್ಗಳನ್ನು ಸಾಲ್ವ್ ಮಾಡುವಂಥ ರೀತಿ ಸೀನ್ಗಳು ತುಂಬ ರೋಮಾಂಚಕವಾಗಿ ನೀಡುತ್ತವೆ. ಹೌದು, ನೀವು ಒಂದು ಸಸ್ಪೆನ್ಸ್ ಸಿನಿಮಾ ಫ್ಯಾನ್ ಆಗಿದ್ರೆ ನಿಮ್ಮ ಲಿಸ್ಟಲ್ಲಿ ಈ ಒಂದು ಸಿನಿಮಾ ಇಟ್ಟುಕೊಳ್ಳಿ. ಅಷ್ಟು ಚೆನ್ನಾಗಿ ಎಂಗೇಜ್ ಆಗಿರುವ ಒಂದು ಕ್ರೈಮ್ ಥ್ರಿಲ್ಲರ್ ಬೆಸ್ಟ್ ಸಿನಿಮಾವಾಗಿದೆ. ಸೊ ಇದು ಆಗಿತ್ತು ಕಾಳಿದಾಸ 2 ಸಿನಿಮಾದೊಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗಲು ಕಾಯ್ತಾರೆ. ನಮಸ್ಕಾರ.